ಬಡವರ ರಾಸ್ಕಲ್ಲು ಅಥವಾ ನಮ್ಮದೆಲ್ಲ ಸಿನಿಮಾಗಳು ಇಲ್ಲಿ ಮೈಸೂರಲ್ಲಿ DRCಯಲ್ಲಿ ಒಂದು ಹಿಂದಿನ ದಿನನೇ ಓಪನ್ ಮಾಡಿ ಮೈಸೂರಲ್ಲಿ ಒಂದು ಪೇಯ್ಡ್ ಪ್ರೀಮಿಯರ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇವಾಗ ಕೋಟಿ ಇವತ್ತು ನಡೀತಾ ಇದೆ. ತುಂಬ ಖುಷಿ ಅಂದರೆ ನಿನ್ನೆ ಪ್ರೀಮಿಯರಲ್ಲೂ ತುಂಬ ಚೆನ್ನಾಗಿ ಎಲ್ಲರೂ ರೆಸ್ಪಾಂಡ್ ಮಾಡಿದ್ರು. ಆ್ಯಂಡ್ ಇವತ್ತು 4 ಶೋಗಳು ಫುಲ್ಲಾಗಿದೆ. ಸೊ ಅದು ತುಂಬ ಖುಷಿ. ಒಂದು ಒಳ್ಳೆಯ ಸಿನಿಮಾ, ಬೇರೆ ಥರದ ಸಿನಿಮಾ, ಬೇರೆ ಥರದೊಂದು ಕಥೆಗೆ ನಾವು ಹುಡುಕ್ತಾ ಇದ್ದರೆ, ಒಂದು ಒಳ್ಳೆ ರೈಟಿಂಗಿಗೆ ಹುಡುಕ್ತಾ ಇದ್ದರೆ ಖಂಡಿತ ಅದಕ್ಕೆ ಕೋಟಿ ಒಂದು ಒಳ್ಳೆ ಆಪ್ಷನ್ನು. ಸೊ ಥಿಯೇಟ್ರಿಗೆ ಬನ್ನಿ. ಅದೊಂದು ಅಂದರೆ ಮಿಡಲ್ ಕ್ಲಾಸ್ನ ತಲ್ಲಣಗಳಿರ್ತಾವಲ್ಲ, ಮಿಡಲ್ ಕ್ಲಾಸಲ್ಲಿ ಎಲ್ಲ ಒದ್ದಾಟಗಳ ಮಧ್ಯೆ ಬದುಕು ಕಟ್ಕೊಳ್ಳೋದಿರುತ್ತಲ್ಲ, ಆ ಥರದ್ದು ತುಂಬ ಒದ್ದಾಟಗಳೊಂದಿಗೆ ಆ್ಯಂಡ್ ಪ್ರಮೋರ್ ಹೇಳ್ದಂಗೆ ಒಂದು ಕರಪ್ಟಾಗಿರೋ ಜಗತ್ತಲ್ಲಿ ತುಂಬ ನಿಯತ್ತಾಗಿ ಬದುಕೋಕ್ಕಾಗುತ್ತಾ ಇಲ್ವಾ ಕೋಟಿ ಥರದ ಪರ್ಸ್ನಾಲಿಟಿ ಅನ್ನೋದು, ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸೊ ಬನ್ನಿ, ತುಂಬ ವಿಷಯಗಳು ನಿಮಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಫ್ಯಾಮಿಲಿ ಸಮೇತ ಬನ್ನಿ, ಇದು ಕುಟುಂಬ ಸಮೇತವಾಗಿ ನೋಡೋವಂಥ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಸಿನಿಮಾದಲ್ಲೇ ನೋಡ್ಬೇಕು ನೀವು. ಅಂದರೆ ಎಷ್ಟೊಂದು ಸಾರಿ ಐ ಥಿಂಕ್ ತುಂಬ ಪುಷ್ ಮಾಡಿದಾಗ ಎಲ್ಲ ತುಂಬ ಬೇಗ ನಾವು ಬೇರೆ ಥರದ ಇನ್ಫ್ಲುಯೆನ್ಸ್ಗೊಳಗಾಗೋ ಸಾಧ್ಯತೆ ಇರುತ್ತೆ. ಬಟ್ ಆ್ಯಸ್ ಕೋಟಿ ಅವನು ಅದನ್ನೆಲ್ಲ ಆಗ್ತಾನ ಇಲ್ವಾ ಅಂತ ಅದು ತುಂಬ ಮಜಾ ಇದೆ. ಅದಕ್ಕೇ ಅವರು ಮೋಸ್ಟ್ಲಿ ಗನ್ನು, ಐಸ್ ಕ್ಯಾಂಡಿ ಎಲ್ಲ ಎರಡೂ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಯಾವಾಗಲೂ ಆಡಿಯನ್ಸ್ ವರ್ಡಿಕ್ಟ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅವ್ರಿಗೆ ಇಷ್ಟ ಆಗಿ ಅದನ್ನು ಇನ್ನೊಂದು ಮಟ್ಟಕ್ಕೆ ತೊಗೊಂಡೋದ್ರೆ ಯಾವಾಗಲೂ ಅದು ಖುಷಿನೇ. ಡೆಫಿನೆಟ್ಲಿ ಸಿನಿಮಾದಲ್ಲಿ ತುಂಬ ವಿಷಯಗಳಿದೆ ಮಾತಾಡೋಕ್ಕೆ, ಹಾಗಾಗಿ ಅದು ಇಷ್ಟ ಆಗುತ್ತೆ ಅಂತಲೇ ನನಗೆ ಅನಿಸುತ್ತೆ. ನಾನು ಅದನ್ನೇ ನಂಬ್ತೀನಿ. ಡೆಫಿನೆಟ್ಲಿ ಬೇರೆ ಥರದ ಸಿನಿಮಾ, ರೆಗ್ಯುಲರ್ ಫಾರ್ಮ್ಯಾಟ್ ಸಿನಿಮಾ ಅಂತೂ ಅಲ್ಲ ಕೋಟಿ. ಬೇರೆ ಥರದ ಸಿನಿಮಾ, ನಿಮಗೆ ಒಂದು ಸಣ್ಣ ನಾವೆಲ್ ಓದಿದ ಅನುಭವ ಸಿಗ್ಬೋದು. ಇಲ್ಲ, ಥಿಯೇಟ್ರದೆಲ್ಲ ಏನು ಸಮಸ್ಯೆ ಇಲ್ಲ. ಅಂದರೆ ಸಿನಿಮಾಗಳಿಲ್ಲ ಆ್ಯಕ್ಚುಲಿ, ಕನ್ನಡ ಸಿನಿಮಾಗಳು. ಇವಾಗ ಡೇಟ್ಗಳೆಲ್ಲ ಅನೌನ್ಸ್ ಆಗಿ ಎಲ್ಲ ರಿಲೀಸ್ಗಳು ಎಲ್ಲದು ಪ್ಲ್ಯಾನ್ ಆಗಿದೆ. ಐ ಥಿಂಕ್ ಇನ್ಮೇಲೆ ಅದು ಜನ ಬರೋಕ್ಕೆ ಶುರುವಾಗಿ ಥಿಯೇಟ್ರ್ಗಳು ಇನ್ನೂ ಚೆನ್ನಾಗಿ ರನ್ ಆಗೋಕ್ಕಾಗುತ್ತೆ ಅಂತ ಅನಿಸುತ್ತೆ. ಇಲ್ಲ, ನಿರಂತರವಾಗಿ ಎಲ್ಲರೂ ಕೆಲಸ ಮಾಡಬೇಕು. ಆ್ಯಂಡ್ ಯಾರು ಎಷ್ಟು ಸಿನಿಮಾ ಮಾಡಬೇಕು ಅನ್ನೋದು ಐ ಥಿಂಕ್ ಅವರವರ ಚಾಯ್ಸ್ ಅದು. ಸೊ ಅದನ್ನು ಯಾರ ಮೇಲೂ ಹೇರೋಕ್ಕಾಗಲ್ಲ. ಅಲ್ಲ, ಅದೇನೋ ಅದಾಗದೇ ಆಗಬೇಕು ಅನಿಸುತ್ತೆ. ಪ್ಯಾನ್ ಇಂಡಿಯಾ ಎಲ್ಲ ಪ್ಲ್ಯಾನ್ ಮಾಡಿ ಮಾಡೋಕ್ಕಾಗಲ್ಲ ಅಂತ ನನಗನ್ಸು. ತುಂಬ ದೊಡ್ಡ ಕೆಲಸ, ತುಂಬ ದೊಡ್ಡ ವ್ಯವಹಾರಗಳು ಎಲ್ಲ, ಕೋಟ್ಯಾಂತರ ರೂಪಾಯಿ. ಸೊ ಸದ್ಯಕ್ಕೆ ಕನ್ನಡಕ್ಕೆ ಸಿನಿಮಾ ಮಾಡ್ತಿದ್ದೀನಿ. ಅಲ್ಲಿ ಬರೋ ಒಳ್ಳೆ ಸಿನಿಮಾಗಳನ್ನೇ ಬೇರೆ ಭಾಷೆಯವರು ನೋಡೋಂಗಾದರೆ ಖಂಡಿತ ಖುಷಿ. ಸರ್, ಈಗ ಮಲಯಾಳಂ ಮತ್ತು ತಮಿಳಿನಲ್ಲಿ ಈ ಸಿನಿಮಾದ ಕತೆ ಆಯ್ಕೆ ಬೇರೆ ಥರ ಆಗ್ತಾ ಇದೆ. ಕನ್ನಡದಲ್ಲೂ ನಾಯಕರು ಕಠಿಣವಾಗ್ತಾ ಇದ್ದಾರೆ, ಕಥೆಗಳನ್ನ ಆಯ್ಕೆ ಮಾಡೋದು. ಅಲ್ಲ, ನಮ್ಮ ಕೋಟಿ ಅದೇ ಥರದ ಪ್ರಯತ್ನ. ನಾನು ಹೊಸ ಥರದ ಪಾತ್ರ, ಹೊಸ ಥರದ ಕತೆ, ಅದಕ್ಕೆ ಅಂತಲೇ ಒಂದು ಆ ಥರದ ಪ್ರಯತ್ನ ಮಾಡಿದ್ದೀವಿ. ಸೊ ನೋಡೋಣ ಹೆಂಗೆ ರೆಸ್ಪಾನ್ಸ್ ಬರುತ್ತೆ ಅಂತ. ಕೋಟಿ ನನಗೆ ನೆನ್ನೆ ಪ್ರೀಮಿಯರ್ ಶೋಲ್ ಸಖತ್, ಅಂದರೆ ನೆನ್ನೆಯಿಂದನೂ ನನ್ನ ಆಡಿಯನ್ಸ್ ರಿಯಾಕ್ಷನ್ ತುಂಬ ನೋಡ್ತಾ ಇದ್ದೀನಿ. ಸೊ ಸಿನಿಮಾ ಹೆಂಗಾಗುತ್ತೆ, ಇವತ್ತು ಮೈಸೂರಲ್ಲಿ ಆಡಿಯನ್ಸ್ ಏನು ಹೇಳ್ತಾರೆ ಅದ್ರ ಬಗ್ಗೆ ತುಂಬ ಕುತೂಹಲ ಇದೆ. ನೋಡೋಣ, ಇಲ್ಲಿಂದ ಮತ್ತೆ ಶುರುವಾಗಲಿ ಎಲ್ಲ ಅಂತ. ಹೌದು, ಇಲ್ಲ ಅಂದರೆ ಆ ಥರದ ಪ್ರೊಡಕ್ಷನ್ ಹೌಸಸ್ಸು ಬಂದು ಇನ್ನೊಂದಿಷ್ಟು ಸಿನಿಮಾಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕಾದರೆ, ಇನ್ವೆಸ್ಟ್ಮೆಂಟ್ಸ್ ಬಂದರೆ ಒಳ್ಳೆಯದೇ ಅಲ್ಲ, ಇಂಡಸ್ಟ್ರಿಗೆ ಒಳ್ಳೆಯದು. ತುಂಬ ಕುಟುಂಬಗಳಿರುತ್ತೆ, ನಿರಂತರವಾಗಿ ಕೆಲಸಗಳು ನಡೆಯುತ್ತೆ. ಸೊ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರೋಕ್ಕೆ ಸಾಧ್ಯ ಆಗುತ್ತೆ, ಇನ್ನೊಂದಿಷ್ಟು ಪ್ರತಿಭೆಗಳು ಉಟ್ಕೋತವೆ. ಹಾಗಾಗಿ ಬರಲಿ ಆ ಥರದ ಸಂಸ್ಥೆಗಳು. ಅಲ್ಲಿ ಆ ಸಂಸ್ಥೆಯ ಜಿಯೋ ಸ್ಟುಡಿಯೋಸಿಂದ ಇನ್ನೊಂದಿಷ್ಟು ಸಿನಿಮಾಗಳು ಬರಲಿ ಅಂತ ಹೇಳಿ ಆಶಿಸ್ತೀನಿ. ನೆಕ್ಸ್ಟ್ ಉತ್ತರಾಖಂಡ, ಅಣ್ಣ ಫ್ರಮ್ ಮೆಕ್ಸಿಕೋ 2 ಪ್ಯಾರಲಾಗಿ ಶೂಟ್ ನಡೀತಾ ಇದೆ. ಅವರು ಒಂದು ಚಾನಲ್ನ ನಡೆಸಿ ಬಂದಿರೋರು. ಅವರ ರೈಟಿಂಗ್ ನನಗೆ ತುಂಬ ಇಷ್ಟ ಆಯ್ತು ಕತೆ ಕೇಳಿದಾಗ. ಆ್ಯಂಡ್ ತುಂಬ ಕನ್ವಿಕ್ಷನಲ್ಲಿ ಕೆಲಸ ಮಾಡ್ತಾರವರು. ಸೊ ಡೆಫಿನೆಟ್ಲಿ ನಿಮಗೆ ಮೊದಲನೇ ಅಂದರೆ ಫಸ್ಟ್ ಟೈಮ್ ಸಿನಿಮಾ ಮಾಡಿರೋರು ಅಂತ ಅನ್ಸೋಕ್ಕೆ ಸಾಧ್ಯ ಇಲ್ಲ. ನೆನ್ನೆ ರಿವ್ಯೂಸಲ್ಲಿ ಕೂಡ ಅದೇ ಹೇಳಿದ್ರು. ಫಸ್ಟ್ ಟೈಮ್ ಅಂತ ಅನಿಸಲ್ಲ ನಿಮಗೆ. ಅದು ಆ ಎಕ್ಸ್ಪೀರಿಯೆನ್ಸು
ಕಾಣುತ್ತೆ. ಅಂದರೆ ನನಗಿಷ್ಟ ಆಯಿತು. ಅಂದರೆ ಕೋಟಿ ಅಂದರೆ ಇಷ್ಟು ಸತ್ಯವಾಗಿ ಯಾರಾದರೂ ಬದುಕಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಇದೆಯಲ್ಲ, ಅದು ತುಂಬ ಇಷ್ಟ ಆಯಿತು ನನಗೆ ಪಾತ್ರ. ಅದಾದಮೇಲೆ ತುಂಬ ವಿಷಯಗಳು ನನಗೆ ಕನೆಕ್ಟ್ ಆಯಿತು. ಅಂದರೆ ಪ್ರತಿನಿತ್ಯ ನಮ್ಮ ಎಲ್ಲ ಮಿಡ್ಲ್ ಕ್ಲಾಸ್ ಮನೆಗಳಲ್ಲಿ ನಡೆಯುವಂಥ ವಿಷಯಗಳವು. ಹಾಗಾಗಿ ತುಂಬ ಇಷ್ಟಪಟ್ಟು ಒಪ್ಕೊಂಡೆ.